ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸರ್ಕಾರಿ ಕಚೇರಿಗಳೆಂದರೆ ಕೆಲವರಿಗೆ ಅಸಡ್ಡೆ. ಕೆಲವು ಅಧಿಕಾರಿಗಳು ಅವುಗಳ ಸ್ವಚ್ಛತೆ ಕಾಪಾಡುವಲ್ಲಿ ಗಮನ ಕೊಡದೇ ಇರುವುದರಿಂದ ಸರ್ಕಾರಿ ಕಟ್ಟಡಗಳು ಬಲು ಬೇಗನೆ ಶಿಥಿಲಾವಸ್ಥೆ ತಲುಪುತ್ತವೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತದೆ. ಕೆಲ ಅಧಿಕಾರಿಗಳ ಕಳ್ಳಾಟ ಮತ್ತು ಗುತ್ತಿಗೆದಾರರ ಅನಿಯತ್ತಿನ ಕೆಲಸಗಳಿಂದ ಕಟ್ಟಡಗಳ ಗುಣಮಟ್ಟದಲ್ಲಿ ಕೊರತೆ ಉಂಟಾಗುವುದರಿಂದಲೂ ಕಟ್ಟಡಗಳ ನಿಗದಿತ ವರ್ಷಗಳಿಗಿಂತ ಮೊದಲೇ ಶಿಥಿಲಾವಸ್ಥೆ ತಲುಪುತ್ತವೆ. ಕಾರಣ ಇದರೊಳಗಿನ ಹಣಕಾಸಿನ ಕಳ್ಳಾಟ, ಕಮಿಷನ್ ದಂಧೆಗಳಿಂದ ಸರ್ಕಾರಿ ಕಟ್ಟಡಗಳ ಗುಣಮಟ್ಟ ಕಡಿಮೆಯಾಗುತ್ತದೆ. ಇನ್ನು ಕೆಲವು ಸರ್ಕಾರಿ ಕಟ್ಟಡಗಳನ್ನು ಕಟ್ಟಿದರೆ ಮುಗಿಯಿತು, ಅವುಗಳನ್ನು ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳು ಗಮನ ಕೊಡದೆ ಕಟ್ಟಡಗಳ ನಷ್ಟಕ್ಕೆ ಕಾರಣವಾಗುತ್ತಾರೆ. ಇದಕ್ಕೆ ಉದಾಹರಣೆ ಎಂಬಂತೆ ಇತ್ತೀಚೆಗೆ ಸಾಗರದ ತಾಲೂಕು ಕಚೇರಿಯ ನೂತನ ಆಡಳಿತ ಸೌಧ ಲೋಕಾರ್ಪಣೆಗೊಂಡಿತ್ತು. ಆದರೆ ಲೋಕಾರ್ಪಣೆಗೊಂಡು 1 ವರ್ಷಗಳೇ ಕಳೆದರೂ ತಾಲೂಕು ಕಚೇರಿ ಇಲ್ಲಿಯವರೆಗೂ ಕಸ ಹೊಡೆಯಲು ಸಿಬ್ಬಂದಿಗಳಿಲ್ಲದೆ ಸ್ವಚ್ಛವಾಗಿರಬೇಕಾದ ಕಟ್ಟಡ ಕಸದ ತೊಟ್ಟಿಯಾಗಿ ಧೂಳುಮಯವಾಗಿರುವುದು ಕಂಡುಬಂದಿದೆ. ಆದರೂ ಅಧಿಕಾರಿಗಳಿಗೆ ಈ ಯಾವುದೇ ಪರಿವೇ ಇಲ್ಲದೆ ತಮ್ಮ ಕೆಲಸವಾಯಿತೆಂದು ನಡೆದುಕೊಂಡಿದ್ದಾರೆ. ಇತ್ತೀಚೆಗೆ ತಾಲೂಕು ಆಡಳಿತ ಸೌಧಕ್ಕೆ ಉನ್ನತ ಅಧಿಕಾರಿಗಳು ಬರುತ್ತಾರೆ ಎಂಬ ಸುದ್ದಿ ತಿಳಿದು ಬಂದ ತಕ್ಷಣ ತರಾತುರಿಯಲ್ಲಿ ಗ್ರಾಮ ಸೇವಕರಿಂದ ಸ್ವಚ್ಛತೆ ಮಾಡಿಸಿಕೊಳ್ಳುವ ಪ್ರಮೇಯ ಎದುರಾಗಿದೆ. ಆದರೂ ಕೋಟಿಗಟ್ಟಲೆ ಖರ್ಚು ಮಾಡಿ ಕಸ ಹೊಡೆಯಲು ಜನರಿಲ್ಲವೆಂದ ಮೇಲೆ ಕಟ್ಟಡ ನಿರ್ವಹಣೆ ಹೇಗೆ ಸಾಧ್ಯ? ಕೊನೆಗೂ ಜನರಿಗೆ ಒಂದು ಪ್ರಶ್ನೆ ಎದುರಾಗುವುದು ಸತ್ಯ. ಹಾಲು ಕರೆಯುವ ಹಸು ತಂದರೂ ಹಾಲು ಹಿಂಡಲು ಚೊಂಬಿಲ್ಲ ಎನ್ನುವಂತಾಗಿದೆ ಸಾಗರದ ಆಡಳಿತ ಸೌಧದ ಕತೆ.